ಏನಕ್ಕೆ ನಾನು ಸಚಿನ್ ರಾಜ್ನ ಇಲ್ಲಿ ವೇದಿಕೆ ಮೇಲೆ ಕರೆದೆ ಅಂತಂದ್ರೆ, ಒಂದು 10 years ಬ್ಯಾಕ್ ನನ್ನ ಒಂದು ಜರ್ನಿ. ಅವ್ರ ತಂದೆ ಡಿಗ್ರಿ ನಾಗರಾಜ್ ಅವರು, ನಮ್ಮ ತಂದೆ ಅಣ್ಣ ತಮ್ಮ ಇದ್ದಂಗೆ ಯಾವಾಗ್ಲೂ. ಅದು ಇವತ್ತಿಗೂ ಅವ್ರ ಮನೆ ನಮ್ಮ ಮನೆ ಅಷ್ಟು ಬಾಂಧವ್ಯ ಇದೆ. ಅವ್ರು ನಮ್ಮ ಏರಿಯಾದಲ್ಲೇ ಇದ್ದಂತವನು. ಯಾವಾಗೋ ಒಂದ್ಸತಿ ನಮ್ಮ ಮನೆ ಹತ್ರ ಇದ್ದಾಗ ಇವ್ನು ಬಂದಿದ್ದ. ಏನ್ ಮಾಡ್ತಿದ್ಯೋ, ಏನ್ ಮಾಡ್ಬೇಕು ಅಂತಿದ್ಯೋ ನೀನು ಅಂತಂದ್ರೆ, ಅಣ್ಣ ನಾನೇನೋ ಬಿಸ್ನೆಸ್ ಮಾಡ್ಬೇಕು ಅಂತಿದ್ದೀನಿ ಅಣ್ಣ, ಏನೋ ಕಾಫಿ ಶಾಪ್ ಹಾಕ್ತೀನಿ ಅಣ್ಣ, ಇನ್ನೊಂದೇನೋ ಹಾಕ್ತೀನಿ ಅಣ್ಣ ಅಂತಂದ. ಯಾಕೋ ಯಾವ ಖುಷಿಗೆ ಆಗ್ತಾ ಇದೆಯಾ ಅದನ್ನ ಅಂತಂದೆ. ಇಲ್ಲ ಅಣ್ಣ ನನ್ಗೇನು ಇಂಟ್ರೆಸ್ಟ್ ಇಲ್ಲ ಅಂದ. ಅದೆಲ್ಲ ಬಿಡು, ಸ್ವಲ್ಪ ಅವಾಗ ನನ್ನ ತರ ಇದ್ದ ಪರ್ಸನಾಲಿಟಿ. ಸೊ ಅದಕ್ಕೆ ಬೇಡ ಮಗನೆ, ಸ್ವಲ್ಪ ನೀನ್ ವೆಯ್ಟ್ ರಿಡ್ಯೂಸ್ ಮಾಡಿ ಫಿಟ್ ಆಗು, ಒಳ್ಳೆ ಹೈಟ್, ಒಳ್ಳೆ ಪರ್ಸನಾಲಿಟಿ ಇದೆ. ಅದೆಲ್ಲದಕ್ಕೂ ಮೀರಿ ಒಬ್ಬ ಪೋಷಕ ಕಲಾವಿದನ ಹೆಸರನ್ನ ಅಲ್ಲಿಗೆ ನಿಲ್ಲಿಸಬಾರ್ದು, ಅದು ಕಂಟಿನ್ಯೂ ಆಗಬೇಕು ಮಗನೆ. ಇವತ್ತು ಅವನ ಹೆಸರು, ಅವ್ರ ತಂದೆ ಇವ್ರ ಹೆಸರು ಎಷ್ಟು ಬಂದ್ರು ಕಂಟಿನ್ಯೂಷನ್ ತಂದೆ ಹೆಸರು ಹೋಗುತ್ತೆ. ನನ್ಗೆ ಎಲ್ಲೋದ್ರು ತರುಣ್ ಸುಧೀರ್ ಅಂತ ಅಂದಾಗ ಅವ್ರ ಹೆಸರು ಜೊತೆಗೆ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಅದೇ ನಮ್ಮ ಇಂಟೆನ್ಷನ್ ಇರೋದು. ಆ ತರ ಸಿನಿಮಾನೇ ಇಂಟ್ರೆಸ್ಟ್ ಇಲ್ಲದೆ ಇರೋ ಒಬ್ಬ ಹುಡುಗ 10 ವರ್ಷದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಆಕ್ಟರ್ ಆಗಿ ಹೆಸರು ಮಾಡಿ ಇವತ್ತೊಂದು ಪ್ರೊಡಕ್ಷನ್ ಮಾಡಿದಾನೆ. ನನಗೆ ಬಹಳ ಖುಷಿ ಆಗ್ತಾ ಇದೆ.